ಇವತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದಂಥ ಐತಿಹಾಸಿಕ ದಿನ. ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋಂಥ ಒಂದು ಶುಭಗಳಿಗೆ ನಾವೆಲ್ಲರೂ ಸಹ ಸಾಕ್ಷಿ ಆಗಿರೋಂಥದ್ದು. ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸನ ಪ್ರಾರಂಭ ಮಾಡಿ ಶಾಸಕರಾಗಿ, ಮಂತ್ರಿಯಾಗಿ, ಅಪೋಸಿಷನ್ ಲೀಡರ್ ಆಗಿ, KPCC ಅಧ್ಯಕ್ಷರಾಗಿ ಒಂದಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಪಾರ್ಟಿ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ಸುದೀರ್ಘವಾದಂಥ 40 ವರ್ಷಗಳ ಒಂದು ಅವರ ಪ್ರಯಾಣ ಏನು ಇವತ್ತು ಈ ಕ್ಷಣಕ್ಕೆ ಸಾಕ್ಷಿ ಆಗಿರೋಂಥದ್ದು. ಅವ್ರಿಗೆ ಕಾಂಗ್ರೆಸ್ ವರಿಷ್ಠರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಂಥ ಭಾಗ್ಯ ಕೊಟ್ಟಿರೋಂಥದ್ದು ನಮ್ಮೆಲ್ರಿಗೂ ಸಹ ಸಂತೋಷ, ಗೌರವ. ಒಬ್ಬ ಕಾರ್ಯಕರ್ತನಿಗೆ ಗೌರವ ಕೊಟ್ಟಷ್ಟು ಸಂತೋಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಶುಭವಾಗಲಿ. ಅವರ ಅಧಿಕಾರಾವಧಿ ಸಂಪೂರ್ಣವಾಗಿ ಏನು ಸಮಸ್ಯೆಗಳಿಲ್ಲದೆ ಸಾಗಂಥದ್ದಾಗಬೇಕು. ಮತ್ತು ಒಂದು ಭವಿಷ್ಯದ ಕರ್ನಾಟಕನ ಕಟ್ಟಂಥ ಕನಸು ಅವ್ರು ಏನು ಕಂಡಿದ್ರು ಅದನ್ನು ನೆರವೇರಿಸೋಂಥ ಶಕ್ತಿ ಭಗವಂತ ಸೋಮೇಶ್ವರ ಅವ್ರಿಗೆ ಕೊಡಲಿ ಅಂತೇಳಿ ಇವತ್ತು ವಿಶೇಷವಾಗಿ ಪೂಜೆ, ನಾವು ದೇವರಿಗೆ ಅಲಂಕಾರ ಮಾಡಿ ಇವತ್ತು ಪೂಜೆನ ಮಾಡಿ ಅವರಿಗೆ ಒಳಿತಾಗಲಿ ಅಂತೇಳಿ ಶುಭ ಕೋರ್ತಾ ಇರೋಂಥದ್ದು. ನಾಡಿನ ಜನತೆಗೆ ಶುಭ ಆಗ್ತದೆ, ಒಳಿತಾಗಲಿ ಅಂತೇಳಿ ನಾವು ಶುಭಾಶಯ ಕೋರ್ತಾ ಇದ್ವಿ. ಶಿಡ್ಲಘಟ್ಟಕ್ಕೆ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾ ಸರ್? ಶಿಡ್ಲಘಟ್ಟದ ಮೇಲೆ ಅವರಿಗೆ ವಿಶೇಷವಾದಂಥ ಪ್ರೀತಿ ಗೌರವ ಇರೋಂಥದ್ದನ್ನ ನಾವು ಹಿಂದಿನಿಂದನೂ ಸಹ ನೋಡ್ತಾ ಬಂದಿದ್ರಿ. ಅವರ ಸ್ನೇಹಿತರಾಗಿ ವಿ ಮುನಿಯಪ್ಪನವರು ಸಾಕಷ್ಟು 40 ವರ್ಷಗಳ ಕಾಲ ಅವರು ಸಹ ಅವ್ರ ಜೊತೆ ಹೆಜ್ಜೆ ಹಾಕಿದಂಥ ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿದಂಥ ವಿ ಮುನಿಯಪ್ಪನವರು. ಅವರ ಒಂದು ಸ್ನೇಹಪೂರ್ವಕ ಅಂದರೆ ಶಿಡ್ಲಘಟ್ಟ ಅಂದರೆ ವಿ ಮುನಿಯಪ್ಪ ಅಂದರೆ ಶಿಡ್ಲಘಟ್ಟ ಅನ್ನೋಂಥ ಒಂದು ಮಾತಿರೋಂಥದ್ದು. ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟಕ್ಕೆ ವಿಶೇಷವಾದಂಥ ಗಮನ, ಕಾಳಜಿ ಇದ್ದೇ ಇರ್ತದೆ ಅಂತೇಳಿ ನಾವು ಭಾವಿಸಿರ್ತೀವಿ. ಎಲ್ಲ ರೀತಿಯಲ್ಲೂ ಸಹ ಶಿಡ್ಲಘಟ್ಟದ ಅಭಿವೃದ್ಧಿಗೆ ಗಮನ ಕೊಡ್ತಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಸರ್, ಏನು 5 ಗ್ಯಾರಂಟಿಗಳು ಕಂಟಿನ್ಯೂ ಆಗುತ್ತಾ ಸರ್ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲೂ? ಕಾರ್ಯಕ್ರಮಗಳೆಲ್ಲನೂ ಸಹ ಏನು ಜನಪ್ರಿಯ ಕಾರ್ಯಕ್ರಮಗಳು ಏನೆಲ್ಲ ಇತ್ತು ಅವೆಲ್ಲನೂ ಸಹ ಮುಂದುವರ್ಸೋಂಥದ್ದು ಆಗ್ತದೆ. ಮತ್ತೆ ದೊಡ್ಡ ಮಟ್ಟದ ಅಭಿವೃದ್ಧಿ ಪರ್ವವನ್ನು ಸಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಪ್ರಾರಂಭ ಮಾಡ್ತಾರೆ ಅಂತೇಳಿ ನಮಗೆಲ್ಲ ಸಹ ನಿರೀಕ್ಷೆ ಇದೆ. ಭವಿಷ್ಯದಲ್ಲೂ ಸಹ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಂಥ ಕನಸು ಅವ್ರು ಇಟ್ಕೊಂಡಿರೋದ್ರಿಂದ ಒಂದು ಅದ್ಭುತವಾದಂಥ ಒಂದು ಸಮಯನ ಅವರು ಮುಖ್ಯಮಂತ್ರಿಯಾಗಿ ಕೊಡ್ತಾರೆ ಈ ಜನಕ್ಕೆ ಅಂತೇಳಿ ಭಾವಿಸಿದ್ವಿ. ಹಂಗಾಗಿ ಎಲ್ಲರೂ ಸಹ ಎಲ್ರಿಗೂ ಒಳಿತಾಗ್ತದೆ ಅಂತೇಳಿ ನಾವೆಲ್ಲನೂ ಸಹ ಭಾವಿಸಿದ್ವಿ. ಸರ್, ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸುಧಾಕರ್ ಅವರಿಗೆ ಮತ್ತೊಮ್ಮೆ ಸಿಗುತ್ತಾ ಸಚಿವ ಸ್ಥಾನ? ನೋಡಿ, ಈಗಾಗಲೇ ಅವರು ಬಹಳಷ್ಟು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷದ ಏನೆಲ್ಲ ಜವಾಬ್ದಾರಿ ಕೊಟ್ಟರು ಅದನ್ನು 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಎಲ್ಲೂ ಸಹ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನಡೆಸಿರೋಂಥದ್ದು. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಒಂದು ಸರ್ವತೋಮುಖ ಅಭಿವೃದ್ಧಿ ಕಾಣೋದಕ್ಕೆ ಅವರ ಒಂದು ದೂರದೃಷ್ಟಿ, ಅವರ ಶ್ರಮ, ಪ್ರಯತ್ನ ನಮಗೆ ಸಾಕ್ಷೀಕರಿಸಿದಂತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಾವು ನೋಡ್ತಾ ಇದ್ದೀವಿ. ಅದನ್ನೆಲ್ಲನೂ ಸಹ ವರಿಷ್ಠರು ಮನಗಂಡು ಮತ್ತು ಉನ್ನತ ಶಿಕ್ಷಣ ಇಲಾಖೆಗೆ ಹಿಂದೆಂದೂ ಕಾಣದಂಥ ಒಂದು ಆಧುನಿಕ ಸ್ಪರ್ಶ ಮತ್ತು ತಂತ್ರಜ್ಞಾನ ಬಳಸೋಂಥದ್ದು ಮತ್ತು ಭ್ರಷ್ಟಾಚಾರ ರಹಿತ ಅಧಿಕಾರನ ಕೊಡೋಂಥ ನಿಟ್ಟಿನಲ್ಲಿ ಒಂದು ಮುಂದಿನ ಮೊದಲ ಹೆಜ್ಜೆ ಇಟ್ಟಿರೋಂಥವರು ಅಲ್ಲಿ ಮಾನ್ಯ MC ಸುಧಾಕರ್ ಅಣ್ಣವರು ಮೊದಲಿಗರಾಗಿ ನಿಂತ್ಕೊಳ್ತಾರೆ. ಅಂಥವ್ರನ್ನ ವರಿಷ್ಠರು ಮುಂದಿನ ದಿನಗಳಲ್ಲಾದರೂ ಗುರುತಿಸಿ ಅಧಿಕಾರ ಕೊಡ್ತಾರೆ ಅಂತೇಳಿ ನಮ್ಮ ಭಾವನೆ. ಹಂಗಾಗಿ ಅವ್ರಿಗೆ ಶುಭ ಆಗಲಿ ಅಂತೇಳಿ ಶುಭ ಕೋರ್ತೀವಿ.